ಭಗವದ್ಗೀತೆ ಇದೇ ಸತ್ಯ ಗೀತೆ ಶಿವನ ಭಗವದ್ಗೀತೆ ಸತ್ಯ ಜ್ಞಾನದಾತ ಪರಮಗೀತೆ ಸತ್ಯ ಜ್ಞಾನದಾತ ಪರಮಗೀತೆ ಪರಮಾತ್ಮ ನುಡಿಸೋ ಈ ಮಧುರ ಗೀತೆ ಇದೇ ಸತ್ಯ ಗೀತೆ ಶಿವನ ಭಗವದ್ಗೀತೆ ಇದೇ ಸತ್ಯ ಗೀತೆ ಶಿವನ ಭಗವದ್ಗೀತೆ ಆತ್ಮಧರ್ಮ ಕ್ಷೇತ್ರದಲ್ಲಿ ಮನದ ಸಮರ ಭೂಮಿಯಲ್ಲಿ ಆತ್ಮಧರ್ಮ ಕ್ಷೇತ್ರದಲ್ಲಿ ಮನದ ಸಮರ ಭೂಮಿಯಲ್ಲಿ ಜಗದ ಒಡೆಯ ಪರಮೇಶನು ತಾ ಜ್ಞಾನಾರ್ಜುನ ಸಾರಥಿಯಾಗಿ ಜಗದ ಒಡೆಯ ಪರಮೇಶನು ತಾ ಜ್ಞಾನಾರ್ಜುನ ಸಾರಥಿಯಾಗಿ ಮಹಾಭಾರಿ ಕಾಳಗದಲ್ಲಿ ಅಸುರ ಶಕ್ತಿ ಸಂಹಾರ ಗೈದ ಇದೇ ಸತ್ಯ ಗೀತೆ ಶಿವನ ಭಗವದ್ಗೀತೆ ಇದೇ ಸತ್ಯ ಗೀತೆ ಶಿವನ ಭಗವದ್ಗೀತೆ ನಷ್ಟಮೋಹಿ ಸ್ಮೃತಿರ್ಲಬ್ಧ ಕರ್ಮಗಳ ಗತಿಯನ್ನು ತಿಳಿಸುತ್ತ ಧರ್ಮ ಸ್ಥಾಪನೆಗೈಯುತ್ತಲಿರುವ ಇದೇ ಸತ್ಯ ಗೀತೆ ಶಿವನ ಭಗವದ್ಗೀತೆ ಇದೇ ಸತ್ಯ ಗೀತೆ ಶಿವನ ಭಗವದ್ಗೀತೆ ಅದಕ್ಕೆ ನಾವು ಶಿವನ ದೇವಸ್ಥಾನದಲ್ಲಿ ಬಸವಣ್ಣನ ಇಡ್ತೀವಿ. ಬಸವನಿಂದ ಬರುವಂಥ ನೀರನ್ನು ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ತಿಳ್ಕೊತೀವಿ. ಆದರೆ ಜ್ಞಾನಸಾಗರನಾದ ಪರಮಾತ್ಮ ಈ ಒಂದು ಬ್ರಹ್ಮ ಅಥವಾ ದಾದ ಲೇಖರಾಜ್ ಅವರ ಶರೀರದಲ್ಲಿ ಬಂದು ಅವರಿಗೆ ಬ್ರಹ್ಮ ಅಂತ ಹೆಸರಿಟ್ಟು 89 ವರ್ಷಗಳಿಂದ ದೇಶದಾದ್ಯಂತ 145 ದೇಶಗಳಲ್ಲಿ ಈ ಒಂದು ಸಂಸ್ಥೆ ತನ್ನ ಕಾರ್ಯವನ್ನು ನಡೆಸ್ತಾ ಬಂದಿದೆ. ಈ ಒಂದು KGFನಲ್ಲಿ ಸ್ಥಾಪನೆಯಾಗಿ 45 ವರ್ಷಗಳಾಗಿದೆ. 45 ವರ್ಷಗಳಿಂದ ಸತತವಾಗಿ ಸೇವೆಯನ್ನು ಮಾಡ್ತಾ ಬಂದಿದೆ. ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಏನೋ ಈ ಸಂಸ್ಥೆ ಅಂತ ಗೊತ್ತಿಲ್ಲ. ಯಾರೋ ಬಡವರು ಹೋಗೋದು, ಯಾರೋ ಮಕ್ಕಳು ಹೋಗೋದು, ಅಥವಾ ಏನು ಇಲ್ದವ್ರು ಹೋಗೋದು ಅಂದ್ಕೊಂಡಿದ್ದಾರೆ. ಅಲ್ಲ, ಪ್ರತಿಯೊಬ್ಬರಿಗೂ ಜ್ಞಾನದ ಅವಶ್ಯಕತೆ ಇದೆ. ಈ ಜ್ಞಾನ ಭಾಳ ವಿಶೇಷವಾದದ್ದು. ಪ್ರತಿಯೊಬ್ಬನ ಮನಸ್ಸಿಗೆ ಶಕ್ತಿ ಬೇಕು. ಇವತ್ತು ಹಣ ಇದೆ, ವೈಭವ ಇದೆ, ಸಂಬಂಧಿಗಳಿದ್ದಾರೆ, ಆದರೆ ಮನಸ್ಸಿಗೆ ಶಕ್ತಿ ಇಲ್ಲ. ಇವತ್ತು ಆ ಶಕ್ತಿಯನ್ನು ತುಂಬುವಂಥ ಸಂಸ್ಥೆ ಇದಾಗಿದೆ. ಇದು ಮನಸ್ಸಿಗೆ ವಿದ್ಯೆ. ಇದು ಹೇಗೆ ಕಾಲೇಜ್ಗೆ ಹೋದಾಗ ನಾವು ಡಾಕ್ಟ್ರು ಇಂಜಿನಿಯರು ಆಗ್ತೀವಿ, ಅದೇ ರೀತಿ ಈ ಒಂದು ಸಂಸ್ಥೆಗೆ ಪರಮಾತ್ಮ ಕಲಿಸುವ ವಿದ್ಯೆಗೆ ನಾವು ಭಾಗಿಗಳಾದರೆ, ಪರಮಾತ್ಮನ ವಿದ್ಯೆಯನ್ನು ನಾವು ಕಲಿತಾ ಹೋದರೆ ಈ ಮನಸ್ಸು ಪರಿವರ್ತನೆ ಆಗುತ್ತೆ.
ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ, ದ್ವೇಷ ಇವುಗಳಿಂದ ನಾವೆಲ್ಲರೂ ಕೂಡ ಭಿನ್ನರಾಗ್ತೀವಿ. ಇವೇ ನಮಗೆ ಇವತ್ತು ಕಷ್ಟವನ್ನು ಕೊಡ್ತಾ ಇರೋದು. ಇದೇ ನಮಗೆ ರೋಗಗಳನ್ನು ತಂದುಕೊಟ್ಟಿರೋದು. ಹಿಂದಿನ ಕಾಲದಲ್ಲಿ ರೋಗನೇ ಇರಲಿಲ್ಲ, BP ಶುಗರ್ ಅನ್ನೋ ಹೆಸರೇ ಇರಲಿಲ್ಲ. ಆದರೆ ಇವತ್ತು ಭಾರತ ದೇಶದಲ್ಲೇ ಫಸ್ಟ್ ಅನ್ನಿಸ್ಕೊಂಡ್ಬಿಟ್ಟಿದೆ ಶುಗರ್ಗಾಗಿ. ಹೀಗೆ BP ಶುಗರು, ಥೈರಾಯ್ಡ್ ಏನೆಲ್ಲ ಕಾಯಿಲೆಗಳಿಗೆ ಕಾರಣ ನಮ್ಮಲ್ಲಿರುವಂತಹ ಟೆನ್ಷನ್ ಆಗಿಬಿಟ್ಟಿದೆ. ಆ ಟೆನ್ಷನ್ ಫ್ರೀ ಮಾಡ್ಕೊಳ್ಳೋದು ಹೇಗೆ? ಸಮಸ್ಯೆಗಳನ್ನು ದೂರ ಮಾಡೋಕ್ಕೆ ಆಗಲ್ಲ, ಬರಬೇಡ ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಬಂದಂಥ ಸಮಸ್ಯೆಯನ್ನು ಹೇಗೆ ಎದುರಿಸಬೇಕು? ಪರೀಕ್ಷೆ ಬರುತ್ತೆ, ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಷ್ಟೇ. ಪರೀಕ್ಷೆನೇ ಬೇಡ ಅಂದಾಗ ಪದವಿ ಸಿಗೋದಿಲ್ಲ. ಅದೇ ರೀತಿಯಲ್ಲಿ ಈ ಒಂದು ವಿದ್ಯೆಯನ್ನು ಯಾರು ಕಲಿತಾರೆ, ಮನಸ್ಸಿಗೆ ವಿದ್ಯೆಯನ್ನು ಯಾರು ಕಲ್ತ್ಕೊಳ್ತಾರೆ, ಅದು ಸ್ವಯಂ ಪರಮಾತ್ಮ ಕಲಿಸೋ ವಿದ್ಯೆಯನ್ನು ಯಾರು ಕಲಿತಾರೆ, ಖಂಡಿತ ಅವರು ದೇವಮಾನವನಾಗ್ತಾನೆ. ಇವತ್ತು ಲಕ್ಷ್ಮೀ, ನಾರಾಯಣ, ಕೃಷ್ಣ ಅವರೆಲ್ಲ ಕೂಡ ನಮ್ಮ ಹಾಗೆ ಮನುಷ್ಯರೇ, ಅಂದರೆ ದೈವಿ ಗುಣದಿಂದ ಅವ್ರನ್ನ ದೇವತೆಗಳು ಅಂತ ಕರೀತಾರೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ಆ ಒಂದು ವಿಶೇಷವಾದಂಥ ವಿದ್ಯೆಯನ್ನು ಕಲಿಸ್ಕೊಡ್ಲಾಗುತ್ತೆ. ಇದಕ್ಕೆ ಹಣ ತಗೊಳ್ಳೋದಿಲ್ಲ, ಬಡವರು ಶ್ರೀಮಂತರು ಅನ್ನೋ ಭೇದ ಇಲ್ಲ. ಪ್ರತಿಯೊಬ್ಬರು ಈ ಒಂದು ಸಂಸ್ಥೆಗೆ ಬರ್ಬೋದು. ಎಲ್ಲರೂ ನಾವು ಭಾವನೆಯಿಂದ ಕರಿತೀವಿ. ಒಂದು ತಂದೆಯ ಮಕ್ಕಳು, ಸಹೋದರ ಸಹೋದರಿಯರು ಅಂತ ಕರಿತೀವಿ. ಅದಕ್ಕೆ ತಕ್ಷಣ ನಮ್ಮ ಬಾಯಿಂದ ಬರುತ್ತೆ ಅಕ್ಕವರೇ, ಅಣ್ಣವರೇ ಅಂತ ಕರಿತೀವಿ. ಯಾಕೆಂದರೆ ಅವ್ರು ದೊಡ್ಡವರೇ ಆಗಿರ್ಬೋದು, ಚಿಕ್ಕವರೇ ಆಗಿರ್ಬೋದು. ಆದರೆ ಈ ಸಂಸ್ಥೆ ಉದ್ದೇಶ ನಾವೆಲ್ಲ ಒಂದೇ ಫ್ಯಾಮಿಲಿಯವರು, ಒನ್ ವರ್ಲ್ಡ್ ಒನ್ ಗಾಡ್ ಅಂತ ಎಲ್ಲರೂ ಹೇಳ್ತೀವಿ. ಆದರೆ ಎಲ್ಲರೂ ಒಬ್ಬೊಬ್ಬರು ಗಾಡ್ ಮಾಡ್ಕೊಂಡಿದ್ದೀವಿ. ಆದರೆ ದೇವಾತ್ಮ ಬೇರೆ, ಧರ್ಮಾತ್ಮ ಬೇರೆ, ಪರಮಾತ್ಮನೇ ಬೇರೆ ಅನ್ನೋದನ್ನು ವಿವರವಾಗಿ ಹೇಳ್ಕೊಡ್ಲಾಗುತ್ತೆ. ಅಥವಾ ಪರಮಾತ್ಮ ಅನ್ನೋಂಥವ್ರು ಒಬ್ಬರೇ ಇರ್ತಾರೆ, ದೇವಾತ್ಮಗಳು 33 ಕೋಟಿ ಇರ್ತಾರೆ, ಮಹಾತ್ಮರು ಅನ್ನೋರು ಅನೇಕರು ಇರ್ತಾರೆ, ಧರ್ಮಾತ್ಮರು ಒಂದು ಧರ್ಮ ಸ್ಥಾಪನೆ ಮಾಡೋರು ಅನೇಕರು ಇರ್ತಾರೆ. ಆದರೆ ಪರಮಾತ್ಮ ಒಬ್ಬನೇ, ಒಂದೇ ಪರಮಾತ್ಮ ಇರೋದು. ಆ ಒಬ್ಬ ಪರಮಾತ್ಮನ ಹೆಸರೇ ಶಿವ. ಶಿವ ಅಂದ್ರೇ ಅರ್ಥ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿಯಾಗಿದ್ದಾರೆ. ಅಂಥ ಪರಮಾತ್ಮನ ಸ್ಥಾಪನೆ ಮಾಡಿರುವಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹೆಣ್ಮಕ್ಳಿಗೆ ಹೆಚ್ಚು ಸ್ಥಾನವನ್ನು ಕೊಡಲಾಗಿದೆ. ಹೆಣ್ಮಕ್ಳು ಮುಂದೆ ಇರ್ತಾರೆ, ಗಂಡು ಮಕ್ಕಳು ಬಲಭುಜವಾಗಿ ಈ ಸಂಸ್ಥೆಯನ್ನು ನಡೆಸ್ತಾರೆ. ಇವತ್ತು ನೋಡಿ, ಎಲ್ಲ ಅಣ್ಣಂದ್ರ ಸಹಯೋಗದಿಂದನೇ ಈ ಒಂದು ಭವನ ನಿರ್ಮಾಣಕ್ಕೆ ಸಾಧ್ಯ ಆಯಿತು. ಅದರ ನಿಮಿತ್ತ ಮಾತ್ರ ನನ್ನನ್ನು ಇಟ್ಟಿದ್ದಾರೆ ಅಷ್ಟೇ. ಆದರೆ ಏನಪ್ಪ ಹೆಣ್ಮಕ್ಳು ಇಷ್ಟು ಮಾಡ್ತಾರೆ ಅನಿಸುತ್ತೆ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಗೌರವ ಇರಲಿಲ್ಲ. ಆದರೆ ಪರಮಾತ್ಮ ಬಂದು ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳನ್ನ ಇಟ್ಟಿದ್ದಾರೆ. ಹೆಣ್ಮಕ್ಳಿರೋ ಕಡೆ ಶಾಂತಿ ಇರುತ್ತೆ, ಹೆಣ್ಮಕ್ಳಿರೋ ಕಡೆ ಯಶಸ್ವಿ ಆಗುತ್ತೆ. ಹೆಣ್ಣು ಮನೆಯಲ್ಲಿದ್ದರೆ ಆ ಮನೆ ಶಾಂತಿಯಿಂದ ತುಂಬಿರುತ್ತೆ, ಎಲ್ಲರೂ ಸಂಪನ್ನವಾಗಿರುತ್ತೆ ಅನ್ನೋಂತಹ ಒಂದು ವಿಶೇಷತೆಯನ್ನು ತೋರಿಸೋಕ್ಕೋಸ್ಕರ ಪರಮಾತ್ಮ ಇಲ್ಲಿ ಹೆಣ್ಣನ್ನು ಮುಂದೆ ಇಟ್ಟಿದ್ದಾರೆ. ನಾನು ತುಂಬ ಡಿಸ್ಟರ್ಬ್ ಆಗಿದ್ದಾಗ ಅಮ್ಮ ಅವರು ಮನೆಗೆ ಬಂದರು. ಸ್ವಲ್ಪ ಹೊತ್ತು ನನ್ನ ಹತ್ರ ಮಾತಾಡಿದ್ರು. ಆಮೇಲೆ ಮಾತಾಡಿದ ತಕ್ಷಣ ನನಗೆ ಇರೋ ನೋವು ಸ್ವಲ್ಪ ಅರ್ಧಕ್ಕರ್ಧ ಕಡಿಮೆ ಆಯಿತು, ಪೀಸ್ಫುಲ್ ಆಗಿದ್ದೆ. ಅದಕ್ಕಾಗಿ ಇಲ್ಲಿ ನನ್ನ ಮಾಡಲ್ಲಿ ಇಂಥ ಒಂದು ಕಾರ್ಯಕ್ರಮ ಅಮ್ಮವ್ರು ನಡೆಸ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವುದೋ ಡಿಸ್ಟರ್ಬೆನ್ಸು ಯಾವುದೋ ಇರದೆ ಹಂಗೆ ನಾನು ನೋಡ್ಕೊಂಡಿದ್ದೀನಲ್ವಮ್ಮ? ನೋಡ್ಕೊಂಡಿದ್ದೀನಿ. ಯಾವ ತೊಂದರೆ ಆಗಲಿಲ್ಲ ಅವ್ರಿಗೆ, ತೊಂದರೆನೇ ಆಗೋಗಿ ಬಿಡೋಲ್ಲ. ಅಮ್ಮ ಅವ್ರನ್ನ ನೋಡಿದ್ರೆ ನಾನೇ ಪೀಸ್ಫುಲ್ ಆಗಿಬಿಡ್ತೀನಿ. ಆ ಸಂತೋಷದಿಂದ ಎಲ್ಲರೂ ಶಾಂತಿಯಾಗಿ ಇರಬೇಕು, ನೆಮ್ಮದಿಯಾಗಿ. ವಿದ್ಯಾಲಯ ಸಂಸ್ಥೆನಲ್ಲಿ ಪ್ರತಿ ವರ್ಷ ಮೇಯ್ನಾಗಿ ಇದು ಶಿವನ ಬಗ್ಗೆನೇ ಹೇಳುವಂಥದ್ದು, ಶಿವನ ಪ್ರಾಮುಖ್ಯತೆ ಕೊಡುವಂಥದ್ದು. ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಇದರಲ್ಲಿ ನಂಬರ್ ಇಟ್ಟಿದ್ದೀವಿ 89 ಇಯರ್ಸ್ ಅಂತ. ಅಂದರೆ ಈ ಸಂಸ್ಥೆ ಓಪನ್ ಆಗಿ 89 ಇಯರ್ಸ್ ಆಗಿದೆ. ಅದರ ಪರವಾಗಿ ನಂಬರ್ ಕ್ಯಾಂಡ್ಲನ್ನು ಮೇಯ್ನಾಗಿ ಹಚ್ಚಲಾಗಿದೆ. ವಿಜೃಂಭಣೆಯಿಂದ ನಮ್ಮ ಹೆಡ್ ಆಫೀಸ್ ರಾಜಸ್ಥಾನ, ಅಲ್ಲಿಂದನೇ ಎಲ್ಲ ಕಡೆಯೂ 89 ನಂಬರನ್ನು ಇಡ್ತಾರೆ. ವಿಶೇಷವಾಗಿ ಭಗವಂತ ಈ ಭೂಮಿಗೆ ಬಂದು 89 ವರ್ಷ ಆಗಿದೆ ಅನ್ನೋದಕ್ಕೆ ಸೆಲೆಬ್ರೇಷನನ್ನು ಈಗ ಮಾಡ್ತಾಯಿದ್ವಿ. ಹಾಂ, ಎಲ್ಲರೂ ಜ್ಯೋತಿ ಹಚ್ಚಿ ಮೊಬೈಲ್ನಲ್ಲೇ ಹಾಡು ಹಾಕಬೇಕು. 89 ಹಾಂ, ಕೈ ದೀಂ ತನನನ ದೀಂ ತದಾರೆ ತನಿ ದೀಂ ತನನನ ದೀಂ ಜಲಾ ದೀಂ ತನನನ ದೀಂ ತದಾರೆ ತನಿ ದೀಂ ತನನನ ದೀಂ ಜಲಾ आशा के अंधियारा मिटाना है स्वर्णिम संस्कृति से स्वर्णिम संसार बनाना है दीप जलाओ दीप जलाओ दीप जलाओ दीप जलाओ. ಆದರೆ ಭಗವಂತನಿಗೆ ನಾವು ವೆಲ್ಕಮ್ ಮಾಡ್ತೀವಿ, ಅದೇ ಓಂ ಶಾಂತಿ ಅಲ್ವಾ? ಏನು ಸೈಲೆಂಟ್ ಆಗಿದ್ದೀರಾ? ಅಲ್ವಾ ಇಲ್ವಾ? ಯಾಕೆಂದರೆ
ಮನುಷ್ಯನಿಗೆ ಸಮಾಧಾನ ಬೇಕೆಂದರೆ ಇಂಥ ಒಂದು ಜಾಗ ಬೇಕು. ಸಮಾಧಾನ. ಬ್ರಹ್ಮಕುಮಾರಿಸ್ ಅಂತ ಅವರು 89 ಇಯರ್ಸ್ ಇವತ್ತು ಸೆಲೆಬ್ರೇಟ್ ಮಾಡ್ತಾರಂದರೆ ಈ ಸಂಸ್ಥೆಗೆ ಮುಖ್ಯವಾಗಿ ಹೇಳಬೇಕಿದ್ರೆ ರತ್ನಾಕ ಅವರು, ಲಕ್ಷ್ಮಿ ಅಕ್ಕ ಅವರು ಮತ್ತು ಅವರ ಸಿಬ್ಬಂದಿಗಳೆಲ್ಲ ಟೋಟಿ, ನನ್ನ ಗುರುಗಳಾದ ಮೀನಾಕ್ಷಿ ಸಿಸ್ಟರ್ ಅವರು ಇದ್ದಾರೆ. ಇವರಿಗೆ ಒಂದು ದೊಡ್ಡ ಚಪ್ಪಾಳೆಯಿಂದ ನಾವೆಲ್ಲ ಕರಘೋಷಣೆ ಮಾಡೋಣ. ಏನಪ್ಪ ಅಂದರೆ ನಂದು ಒಂದು ನೋವಿದೆ. ಜುಲೈ 30, 2022ರಲ್ಲಿ ನನ್ನ ಮಗ ನಿಧಾನ ಆದ ಆಕ್ಸಿಡೆಂಟಲ್ಲಿ. ಆವಾಗ ನಮಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಏನಿಲ್ಲ. ಆ ಟೈಮ್ಗೆ ನನ್ನ ಪತ್ನಿಯಾದ ರತ್ನಕುಮಾರಿ ಈ ಜಾಗಕ್ಕೆ ಭೇಟಿ ನೀಡಿದ್ರು. ಆವಾಗ ಈ ಬಿಲ್ಡಿಂಗೆಲ್ಲ ಏನಿಲ್ಲ, ಬರೀ ಕೆಳಗಡೆ ಮಾತ್ರ ಒಂದು ಹಾಲ್ ಥರ ಇತ್ತು. ಆದರೆ ಅವರು ನಮ್ಮ ರತ್ನಾಕ್ ಅವರು, ಲಕ್ಷ್ಮಿ ಅಕ್ಕ ಅವರು ಎಲ್ಲ ಸೇರಿ ಇವಳನ್ನ ಸ್ವೀಕರಿಸಿ ಅವಳಿಗೊಂದು ಸಮಾಧಾನ ಕೊಟ್ಟಿದ್ದಾರೆ. ಇವತ್ತು ಅವಳು ಸಂತೋಷವಾಗಿದ್ದಲ್ಲ ಅಂದರೆ ನನಗೆ ಸಂತೋಷ, ಭಗವಂತನ ಕೊಟ್ಟಿರೋ ನೆಮ್ಮದಿ ನಮಗೆ. ಅದು ಬಂದು ಬ್ರಹ್ಮಕುಮಾರಿ ಮಗುನೇ. ಆದರೆ ನನ್ನ ಪತ್ನಿ ನನ್ನ ಹಿಂದೆ ಇದ್ದು ಎಲ್ಲ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಇದಕ್ಕೆ ಬ್ರಹ್ಮಕುಮಾರಿಗೆ ಸಪೋರ್ಟು. ಮನೆಯಲ್ಲಿ ಬಂದು ಡಿಸ್ಕಸ್ ಮಾಡದೆ ಇರೋ ದಿನವೇ ಇಲ್ಲ. ಅದರಿಂದ ಎಲ್ರಿಗೂ ಸಮಾಧಾನ, ಶಾಂತಿ ಸಿಗಲಿ ಅಂತ ಹೇಳಿ ಇದೆಲ್ಲ ನಾವು ಮಾಡ್ತಾ ಇಲ್ಲ, ಬಾಬಾ ನಮ್ಮಿಂದ ಮಾಡಿಸ್ಕೊಳ್ತಾನೆ. ಬಾಬಾ ನಮ್ಮಿಂದ ಮಾಡಿಸ್ಕೊಳ್ಳೋದು ಅದೇ ಈ ಸಮಾಧಾನ ಅಂತ ಹೇಳಿ ಎಲ್ರಿಗೂ ஓம் சாந்தி. ஓம் சாந்தி. நான் தமிழ்லே பேசுகிறேன். இன்றைக்கி இந்த பிரம்மகுமாரினுடைய இந்த சங்கம் அசோசியேஷன் சொல்லி ஒரு இன்றைக்கி இந்தியா முழுவதுமாக நடந்து கொண்டிருக்கிறது. இது 89 வருஷமாக இந்த நிகழ்ச்சி இந்தியா முழுவதும் கொண்டாடுறாங்க. இந்தியாவில் முக்கியமாக நம்ம நாட்டில் எனக்கு தெரிஞ்சு கேஜிஎஃப்பில் 45 வருஷமாக இந்த நிகழ்ச்சி நடந்துன்னு இருக்குது. இந்த நிகழ்ச்சிக்கு நான் காலேஜ் படிக்கும்போது எங்களுடைய ஒரு லெக்சரர் முனியப்பான்னு இருந்தார். அவருடைய மிஸ்ஸஸ் தான் இவங்க மேடம். அவர் அப்போவே இதை ஸ்டார்ட் பண்ணி அன்னிலிருந்து இன்றைக்கி வரைக்கும் நடத்தின்னு வராங்க. அவங்களும் சேர்றாங்க, எல்லோரும் ஒன்றா சேர்ந்து இந்த நிகழ்ச்சியை நடத்துகிறாங்க. இதனுடைய நோக்கமே வந்து என்னென்னா மனசாந்தி, மன நிம்மதிக்காக தான். ஓம் சாந்தின்றது நம்ம சாந்திக்கும் மற்றவங்க சாந்திக்கும் நாட்டினுடைய சாந்திக்காக தான். இந்த நிகழ்ச்சி வந்து ரொம்ப நம்ம நினைக்க முடியாத சில காரியங்களை இப்போ நம்ம சுரேஷ் சொன்ன மாதிரி ரத்னகுமாரியுடைய மனநிலை, சுரேஷனுடைய மனநிலை எல்லாம் இன்றைக்கி ஒரு வழிக்கு நல்ல முறையில் வந்திருக்குது. மனசாந்தியாக அவங்க இருக்கிறாங்கன்னா அதுக்கு காரணம் இங்கே இருக்கிறவங்க எல்லாரும் அந்த ஓம் சாந்தி அவங்க தான். இதை வந்து நம்ம மட்டும் இல்லை, இன்னும் அநேகமான ஜனங்க இதை வந்து ஃபாலோ பண்ணோம். அவங்கவுங்க குடும்ப நிம்மதிக்கும் சாந்திக்கும் இங்கே வந்து அவங்க அந்த ப்ரேயர் பண்ணுறதும் அவங்களுடைய ஒரு ஆக்டிவிட்டீஸும் வந்து அது வந்து மன நிம்மதி தரும்ன்றத எனக்கு முழு நம்பிக்கை இருக்குது. இன்றைக்கி நான் பார்த்துன்னு இருக்கிறதும் அதுதான். இன்றைக்கி கேஜிஎஃப்பில் 45 வருஷமாக நடந்து இன்றைக்கி ஒரு நிலைக்கு வந்து ஒரு பில்டிங்கில் வந்து இன்றைக்கெல்லாம் நிற்கிறாங்கன்னா அன்றைக்கி நிலைமையில் வந்து யாரும் இல்லை. ஒரு ஏதோ ஒரு வீடோ வாடகை பண்ணிக்கின்னு அவங்கவுங்க வீட்டில் தான் பண்ணின்னு இருந்தாங்க. இன்றைக்கி ஒரு நிலையான ஒரு நிலைமை வந்திருக்குதுன்னா அதுக்கு எல்லாருடைய ஒத்துழைப்பும் எல்லாருடைய கூட்டாக சேர்ந்த இந்த ப்ரேயர் மாதிரி நம்ம மனசாந்திக்காக பண்ணுகின்ற இந்த இது தான். அதனால் இதை ಎಲ್ಲರೂ ಪಿನ್ಪಡ್ತನೋ ಅಂತ ಕೇಳಿಕೊಂಡು 7ನೇ ಸಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತಿಗೆ ಸುಮಾರು 117 ದೇಶದಲ್ಲಿ ಈ ಒಂದು ಬ್ರಹ್ಮಕುಮಾರೀಸ್ ಬಂದು ಅವರ ಆ್ಯಕ್ಟಿವಿಟೀಸ್ನ ಟು ರಿನ್ಯೂ ದ ನ್ಯೂ ವರ್ಲ್ಡ್ ಅಂದರೆ ಹಳೆದನ್ನು ಬಿಟ್ಟು ಹೊಸದನ್ನು ಬರೋವಾಗ ಕೇಕ್ ಕಟ್ ಮಾಡುವಾಗ ಅವರು ಹೇಳಿದ್ರು, ನಮ್ಮದು ಹಳೆದೆಲ್ಲ ಬಿಟ್ಬಿಟ್ಟು ಹೊಸ ಒಂದು ಜೀವ. ಅದು ಏನಂದರೆ ಎಲ್ಲ ಧರ್ಮಗಳು ಅದೇ ಹೇಳ್ತದೆ, ಏನು ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು, ಬೇರೆ ಥರ ಬೇರೆಯವ್ರನ್ನ ನೋಡಬಾರ್ದು, ಈ ಥರ ಎಲ್ಲ ಬಂದ ಮಾತುಗಳು ಎಲ್ಲ ಇದೆ. ಈಶ್ವರದ ನೋಡಿದ್ರೆ ಇವತ್ತು ದೇಶದಲ್ಲಿ ಈಶ್ವರಿಗೆ ಏನೇನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ನಮ್ಮ ಕೋಟಿ ಲಿಂಗೇಶ್ವರದಲ್ಲಿ ಕೂಡ ಕೋಟ್ಯಾಂತರ ಲಿಂಗಗಳು. ನಾನು ಬಂದು ಇಲ್ಲಿ ಲಿಂಗ ಈಶ್ವರನ ನೋಡಿದಾಗ ಕೋಟಿ ಲಿಂಗೇಶ್ವರನೇ ನನಗೆ ಜ್ಞಾಪಕ ಬಂತು. ಮನುಷ್ಯರಾಗಿ ಬಾಳಬೇಕು. ನಮಗೆ 6 ಅರಿವು ಕೊಟ್ಟಿದ್ದಾರೆ ದೇವರು.
ನಾವು ಆರರಿವಿರುವ ಮನುಷ್ಯನ ಹತ್ರ ಒಂದು ಲವ್, ಪೀಸ್, ಅಫೆಕ್ಷನ್ ತೋರಿಸೋದ್ರಲ್ಲಿ ನಾವು ಮನಿದರಾಗೋದಿಲ್ಲ. 5 ಅರಿವು ಪಡೆದಂಥ ಪ್ರಾಣಿಗಳ ಮೇಲೆ ನಾವು ಬಂದು ಪ್ರೀತಿ ವಿಶ್ವಾಸ ಕೊಟ್ರೇ ನಾವು ಬಂದು ಬಾಬಾ ಸಾಹೇಬ್ ಬುದ್ಧ ಅಂದಮ್ಮ ಬುಕ್ಕಲ್ಲಿ ಬರೆದಿರ್ತಾರೆ, ಒಬ್ಬ ಮನುಷ್ಯನ ಆಗ್ತೇನೆ ಅಂತಬಿಟ್ಟು. ಈಗ ಅವ್ರು ಹೇಳಿದ್ರು ನಮ್ಮ ಸಬರೀಶ್ ನಮ್ಮಲ್ಲಿ ಇಲ್ಲ, ಆ ಅಮ್ಮ ತುಂಬ ಇನ್ನೂ ಕೂಡ ಅದರಿಂದ ಬಂದಿಲ್ಲ. ಅವರು ಇಲ್ಲಿ ಈ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಬಂದ ಮೇಲೆ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಇವತ್ತು ಅವ್ರ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಿದೆ ಅಂತ ನಮ್ಮ ಲೈನ್ ಡಾಕ್ಟರ್ ಜೆ ಸುರೇಶ ಹೇಳಿದ್ದಾರೆ. ಆದ್ದರಿಂದ ಈ ಒಂದು KGFನಲ್ಲಿ ಇಂಥ ಒಂದು ಸಮಸ್ಯೆ ಇದೆ ಅಂತ ನಮಗೆಲ್ಲ ಗೊತ್ತಾಗಿಲ್ಲ. ನಾವೆಲ್ಲ ಸಮಾಜ ಸೇವಕದಲ್ಲಿದ್ದೀವಿ. ಇನ್ನು ಮುಂದೆ ನಮ್ಮ ಹತ್ರ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಅವರಿಗೆ ಮನಸ್ಸು ನೆಮ್ಮದಿ ಇಲ್ದಿದ್ರೆ ಬರ್ತಾರೆ. ಅಂಥವ್ರನ್ನೆಲ್ಲ ನಾವು ಸುರೇಶ್ ಸರೆಲ್ಲ ಐಡೆಂಟಿಫೈ ಮಾಡಿ ಈ ಬ್ರಹ್ಮಕುಮಾರಿ ಆಶ್ರಮ್ಗೆ ಕೆಳಿಸ್ಕೊಡ್ತೀವಿ. ಅವ್ರಿಗೂ ಈಶ್ವರು ಒಂದು ಶಾಂತಿ ಸಮಾಧಾನದ ಬಾಲಲ್ಲಿ ಕೊಡಬೇಕಂತ ಕೇಳಿಕೊಂಡು ನನಗೂ ಇಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು. ഓം ശാന്തി, ഓം ശാന്തി, ഓം ശാന്തി. ഞാൻ ഈ ഭാഗത്ത് ഞാൻ ഭയങ്കര കഷ്ടത്തിൽ വിഷമത്തിലായിരുന്നു. അപ്പോൾ ഈ റോഡിൽ പോകുമ്പോൾ വേറെ ആവശ്യത്തിന് പോയതാണ്. അപ്പോഴാണ് ബാബയുടെ കൊടി കണ്ടത്. ഇവിടെ കയറി വന്നു, സിസ്റ്ററെ കണ്ടു. അപ്പോൾ സിസ്റ്ററിൻ്റെ അടുത്ത് പറഞ്ഞു, ഞാൻ കരഞ്ഞു കുറേ നേരം. അപ്പോൾ സിസ്റ്റർ പറഞ്ഞു, കരഞ്ഞു, എത്ര വേണമെങ്കിൽ കരഞ്ഞു, ഇനി കരയാൻ പാടില്ല, കഴിഞ്ഞത് കഴിഞ്ഞു, ഇനി ഒരിക്കലും അതിനെപ്പറ്റി ചിന്തിക്കരുത്, പാർട്ട് അത്രയേ ഉള്ളൂ, ഡ്രാമയാണ്. ബാബ വിചാരിക്കൂ, ബാബയുടെ കൂടെ ഇരിക്കൂ, സദാ ബാബയുടെ ഓർമ്മയിലിരിക്കൂ. പിന്നെ ഞാൻ മെഡിറ്റേഷൻ എപ്പോഴും മുരളി കേൾക്കും, ബാബയുടെ മുരളി. ഇപ്പം എനിക്ക് ബാബ മാത്രമേ ഉള്ളൂ, ബാബയുടെ കൂടെയാണ് എൻ്റെ യാത്ര. സദാ ഓരോ ശ്വാസത്തിലും ഓരോ നിമിഷവും ഓരോ സെക്കൻഡും ഞാൻ ബാബ എന്ന് മാത്രമേ ഉള്ളൂ. എൻ്റെ ഓരോ പ്രശ്നങ്ങളും ഓരോ സങ്കടങ്ങളും ബാബ തീർത്തു തരുന്നുണ്ട്. ഞാൻ എത്ര സങ്കടപ്പെടുന്ന സമയത്തും ബാബ വന്ന് നിൽക്കണ, എൻ്റെ അടുത്ത് വന്ന് നിൽക്കുന്നുണ്ട്. എൻ്റെ കുട്ടി, നീ വിഷമിക്കരുത്, ഞാൻ സദാ കൂടെയുണ്ട്, സദാ നിൻ്റെ കൂടെ ഞാനിരിക്കണം. അപ്പോൾ ബാബയെ വിചാരിക്കുക, അത്രമാത്രമേ എനിക്ക് പറയാനുള്ളൂ. ഭഗവാൻ മാത്രമേ നമ്മുടെ കൂടെയുള്ളൂ, ബാക്കിയുള്ളവരെല്ലാം നമ്മുടെ ചുറ്റുണ്ടാവും. പക്ഷേ സദാ ഭഗവാൻ മാത്രം, ബാബ മാത്രം, ബാബ. ഓം ശാന്തി. ಓಂ. ಏನು ಇವತ್ತು ಬ್ರಹ್ಮಕುಮಾರಿಯ ಸಂಸ್ಥೆ ನಮ್ಮ KGF ಭಾಗದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದೆ. ಅದರಲ್ಲಿ ಇವತ್ತು ನಾವು ಈ ವೇದಿಕೆ ಮೇಲೆ ಬರಬೇಕಾದ್ರೆ ಇಷ್ಟೊತ್ತು ಹೇಳ್ತಾಯಿದ್ರು ನಮ್ಮ ಅಕ್ಕ ರತ್ನಕುಮಾರಿ ಮೇಡಮಿಂದ ಈ ಒಂದು ವೇದಿಕೆಗೆ ಬಂದು ನಾವು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಮುಖಂಡರುಗಳಿಗೂ ವಂದಿಸುತ್ತಾ, ಬ್ರಹ್ಮಕುಮಾರಿ ಸಂಸ್ಥೆ ಇಡೀ ವಿಶ್ವದಲ್ಲಿ ಹರಳಿರೋವಂಥ ಒಂದು ಹಿಂದೂ ಸಂಸ್ಥೆ. ಏನು ಇವತ್ತು ವಿಶೇಷವಾಗಿ ನಮ್ಮ ಮಾನವರಾಗಿ ಹುಟ್ಟಿದ ಮೇಲೆ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಎಲ್ರಿಗೂ ತಿಳಿಸ್ಕೊಡೋ ಅಂಥ ಒಂದು ಸಂಸ್ಥೆ ಅದು ಬ್ರಹ್ಮಕುಮಾರಿ ಸಂಸ್ಥೆ. ಇದರಲ್ಲಿ ಹಲವಾರು ವಿಚಾರಗಳಿದ್ದಾವೆ. ನಾವು ತಾತ್ಕಾಲಿಕವಾಗಿ ನಮ್ಮ ಏನು ರತ್ನಕುಮಾರಿ ಮೇಡಮ್ ಅವ್ರನ್ನ ನಮ್ಮ ಈ ಸಂಸ್ಥೆ ಒಂದು ನೆಮ್ಮದಿ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮ್ಮ ಸುರೇಶ್ ಅಣ್ಣವರು ಹೇಳಿದಾಗ ನಾವು ಬಂದವರ ಜೊತೆಯಲ್ಲಿ ಕೈ ಜೋಡಿಸೋಣ ಅನ್ನೋ ಒಂದು ಅಭಿಪ್ರಾಯದಿಂದ ನಾವು ಬಂದಿದ್ದೀವಿ. ಈಗ ಹಿರಿಯರೆಲ್ಲ ಮಾತಾಡಿದ್ದಾರೆ, ನಾವು ಮಾತಾಡೋದಕ್ಕೆ ವಿಚಾರ ಏನೋ ಅಷ್ಟು ತಿಳ್ಕೊಂಡು ನಂತರ ದಿನಗಳಲ್ಲಿ ವಿಚಾರವನ್ನು ಮಾತಾಡ್ತೀವಿ ಅಂತ ಹೇಳ್ತಾ, ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತೆ, ನಾವು ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ತೀವಿ, ಎಷ್ಟು ಜನ್ಮ ತಗೊಂಡ್ವಿ, ಎಷ್ಟು ಜನ್ಮದಲ್ಲಿ ಯಾವ್ಯಾವ ರೀತಿ ಜನ್ಮ ತಗೊಂಡ್ವಿ. ನಾವು ಅಂದ್ಕೊಂಡಿದ್ವಿ ಪ್ರಾಣಿ ಪಶು ಪಕ್ಷಿ ಏನೇನೋ ಮರ ಗಿಡ ಹುಡ್ತೀವಿ ಅಂತ. ಇಲ್ಲ, ಮಾನವನಾಗೇ ಹುಡ್ತಾನೆ. ಆದರೆ ದೇವ ಮಾನವನಾಗಿದ್ದವನು ರಾಕ್ಷಸ ಆಗ್ತಾನೆ. ಮತ್ತೆ ರಾಕ್ಷಸದಿಂದ ದುರ್ಗುಣಗಳನ್ನು ದೂರ ಮಾಡಿಕೊಂಡು ಮತ್ತೆ ದೇವ ಮಾನವನಾಗ್ತಾನೆ. ಅದ್ರ ಬಗ್ಗೆ 7 ದಿನದ ಪಾಠ ಇರುತ್ತೆ.
ಇದು ಯಾರಿಗೂ ಮೋಡಿ ಮಾಡುವಂಥದ್ದಲ್ಲ, ಮಂತ್ರ ಹೇಳೋದಲ್ಲ, ಯಾರನ್ನೂ ವಶ ಮಾಡ್ಕೊಳ್ಳೋದಲ್ಲ, ಯಾರನ್ನೂ ಧರ್ಮಕ್ಕೆ ಸೇರಿಸ್ಕೊಳ್ಳೋದಲ್ಲ. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ಆತ್ಮ ಸ್ವಧರ್ಮ ಶಾಂತಿ, ಆ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತರಾಗಿ ಎಲ್ಲರಿಗೂ ಶಾಂತಿಯನ್ನು ಹರಡಿಸೋದು, ಗುಣಗಳನ್ನು ಧಾರಣೆ ಮಾಡ್ಕೊಳ್ಳೋದು, ಅವಗುಣಗಳನ್ನು ಬಿಡೋದು ಅಷ್ಟೇ ನಾವು ಕಲಿಸೋವಂಥದ್ದು. ಇವಾಗ ಏನೆಲ್ಲ ಬೀಡಿ, ಸಿಗರೇಟು, ಸಾರಾಯಿ ಇದನ್ನು ಕೂಡ ನಾವು ಬಿಡಿಸ್ತೀವಿ, ಬೇಡ ಕುಡಿಬೇಡಿ ಅಂತೀವಿ. ಯಾಕೆ ಅಂತಂದರೆ ಇದು ಕೆಟ್ಟದ್ದು, ಒಳ್ಳೆಯದಲ್ಲ. ಯಾವುದು ಕೆಟ್ಟದ್ದೋ ಅದನ್ನು ಬಿಡಿ ಅಂತ ಹೇಳ್ತೀವಿ, ಒಳ್ಳೆಯದನ್ನು ಕಲೀರಿ ಅಂತ ಕಲಿಸುವಂತಹ ಶ್ರೇಷ್ಠವಾದಂತಹ ಸಂಸ್ಥೆಯಾಗಿದೆ. ಅಕ್ಕೋರು ಎಲ್ಲರೂ ಮಾತಾಡಿದ್ದಾರೆ. ಇದೆಲ್ಲ ಸೇರಿರೋದು ನಾವು ಮಹಾಶಿವರಾತ್ರಿ ಪರವಾಗಿ. ಈಗ ಕೇಳಿದಿರಲ್ಲ, 89 ವರ್ಷ ಆಯಿತು ಈ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿ. ಇದಕ್ಕೆ ಹೆಡ್ ಆಫೀಸು ರಾಜಸ್ಥಾನ್ ಮೌಂಟ್ ಆಬು, ಅಲ್ಲಿಂದ ಈ ಕಡೆ ಬ್ರಾಂಚಸ್ ಎಲ್ಲ ಬೆಂಗಳೂರು ಇದೆ, ಹೆಡ್ ಆಫೀಸ್ ಬೆಂಗಳೂರಿನಲ್ಲೂ ಸಬ್ ಝೋನಲ್ಲಿದೆ. ಹಾಗೆ KGFನಲ್ಲಿ ಸುತ್ತಮುತ್ತೂ 10 ಕಡೆ ಕ್ಲಾಸಸ್ಸನ್ನು ನಡೆಸ್ತಾ ಇದ್ದೀವಿ. ಕೋಟಿಲಿಂಗೇಶ್ವರ ಮತ್ತು ಬೇತ್ಮಂಗ್ಲ ಇದೆ, ಬಡಮಾಕ್ನಹಳ್ಳಿ, ಬೀರನ್ಕುಪ್ಪ, ಆಂಡ್ರಸನ್ಪೇಟೆ, ಮತ್ತು 6th ಕ್ರಾಸ್ನಲ್ಲಿ ನಡೆಯುತ್ತೆ, ಉರ್ಗಂಪೇಟೆನಲ್ಲಿ ನಡೆಯುತ್ತೆ. ಸುತ್ತಮುತ್ತ ಎಲ್ಲ ಜನಕ್ಕೂ ಭಗವಂತನ ಸಂದೇಶವನ್ನು ತಿಳಿಸುವಂಥದ್ದೇ ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಇದರಲ್ಲಿ ಅನೇಕರು ಇವಾಗ ಇಲ್ಲಿ ಬರೋರು ಡಿವೋಟೀಸು ಇದ್ದಾರೆ, ಭಗವಂತನಿಗೆ ಅರ್ಪಣೆ ಆಗಿರೋರು ಇದ್ದೀವಿ. ಆದರೆ ಎಲ್ಲರ ಉದ್ದೇಶ ಪರಮಾತ್ಮನ ಸಂದೇಶವನ್ನು ಈ ಭೂಮಿಗೆ ಬಂದಿದ್ದಾರೆ, ಬಂದು ಈ ಒಂದು ಜ್ಞಾನವನ್ನು ತಿಳಿಸುವಂಥದಕ್ಕೆ ಎಲ್ಲರೂ ಸಹ ಮೂಲರಾಗಿದ್ದೀವಿ. ಇದರಲ್ಲಿ ಮಹಾಮಂತ್ರ ಕೇಳಿದಿರ, ಓಂ ಶಾಂತಿ ಅಂತ. ಓಂ ಅಂದರೆ ನಾನು ಆತ್ಮ ಅಂತ, ಶಾಂತಿ ಅಂದರೆ ನನ್ನ ಮನಸ್ಸು ಶಾಂತವಾಗಿರಬೇಕು ಅನ್ನೋದೇ ಈ ಒಂದು ಓಂ ಶಾಂತಿಯ ಅರ್ಥ. ಹೇಗೆ ಎಲ್ಲರೂ ಯಾರಾದರೂ ಸಿಕ್ಕಿದಾಗ ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ, ಇದು ಶರೀರಕ್ಕಾಯ್ತು. ಆದರೆ ನಮ್ಮ ಆತ್ಮ ಅಥವಾ ಅದನ್ನು ಶಕ್ತಿ ಅಂತೀವಿ, ಎನರ್ಜಿ ಅಂತೀವಿ. ಆ ಆತ್ಮವನ್ನು ಸರಿ ಮಾಡುವಂಥ ಸಂಸ್ಥೆ, ಮನಸ್ಸನ್ನು ಸರಿ ಮಾಡುವಂಥ ಸಂಸ್ಥೆ, ಏಕೈಕ ಸಂಸ್ಥೆ ಇದು. ಮನಃಶಾಂತಿಗೋಸ್ಕರ ನಡೆಸ್ತಾ ಇರೋದು ಇದು. 89 ವರ್ಷದಿಂದ ಇವಾಗ ಈ ಒಂದು ಆಚರಣೆ ಮಾಡಲಾಗಿದೆ. ಈ ಮಹಾಶಿವರಾತ್ರಿಗೆ ಶಿವ ಅಂದ್ರೇನೆ ಅರ್ಥ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಅಂತ ಅರ್ಥ ಆಗಿದೆ. ಅದಕ್ಕೆ ಇವಾಗ ನಾವೆಲ್ಲರೂ ಸಹ ತಿಲಕ ಇಟ್ಕೊಳ್ತೀವಿ, ಇಟ್ಕೊಂಡಿದ್ದೀರ ತಾವೆಲ್ಲರೂ ಸಹ. ಅರ್ಥ ಏನು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳ ಗುರ್ತು 3 ಲೈನನ್ನು ನೋಡಿದ್ದೀವಿ. ಅದರ ಮಧ್ಯದಲ್ಲಿ ತಿಲಕ ಇಡ್ತೀವಿ, ಮತ್ತೆ ಕುಂಕುಮ ಇಟ್ಕೊಳ್ತೀವಿ. ಅಂದರೆ ಪರಮಾತ್ಮ ನಿರಾಕಾರ ಜ್ಯೋತಿ ಆಗಿದ್ದಾರೆ. ಅದನ್ನು ಓಂಕಾರ ರೂಪದಲ್ಲೂ ಸಹ ನಾವು ಪೂಜೆಯನ್ನು ಮಾಡಲಾಗುತ್ತೆ. ಪರಮಾತ್ಮ ಈ ಸೃಷ್ಟಿಗೆ ಮೂಲ ಆಧಾರ ಆಗಿದ್ದಾರೆ. ಅದರಲ್ಲೂ ಎಲ್ಲ ಹಬ್ಬಕ್ಕೂ ವಿಶೇಷವಾಗಿ ರಾತ್ರಿ ಅನ್ನೋಂಥ ಶಬ್ದ ಬರಲ್ಲ, ಶಿವನಿಗೆ ಮಾತ್ರ ಈ ಶಬ್ದ ಬರುತ್ತೆ, ಶಿವರಾತ್ರಿ ಅಂತ. ಶಿವರಾತ್ರಿ ಅಂದರೆ ರಾತ್ರಿ ಶಿವ ಅಂದರೆ ಇವಾಗ ಅರ್ಥ ಆಯಿತು ಸೃಷ್ಟಿಗೆ ಕಾರಣಕರ್ತ ಪರಮಾತ್ಮ. ರಾತ್ರಿ ಸಮಯದಲ್ಲೇ ಪರಮಾತ್ಮ ಬಂದಿರೋದು ಅಂತ. ಯಾವ ರಾತ್ರಿ ಅಂದಾಗ ಮನುಷ್ಯ ಕಲಿಯುಗದ ಅಂಧಕಾರದಲ್ಲಿದ್ದಾನೆ, ಅಜ್ಞಾನದಲ್ಲಿದ್ದಾರೆ. ಈ ಅಂಧಕಾರ ರಾತ್ರಿನಲ್ಲಿ ಪರಮಾತ್ಮ ಬಂದು ನಮಗೆ ಸತ್ಯಯುಗ ಅಥವಾ ಕೃತಯುಗದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಇದು ಕಲಿಯುಗ, ಕಲಿಯುಗದ ನಂತರ ಬರುವಂಥದ್ದು ಸತ್ಯಯುಗ. ಅದಕ್ಕೆ ಈ ಕಲಿಯುಗದಲ್ಲಿ ಇಷ್ಟೆಲ್ಲ ಆಡಂಬರಗಳು ಇದೆ, ದುಃಖ ಇದೆ, ಅಶಾಂತಿ ಇದೆ, ಟೆನ್ಷನ್ ಇದೆ. ಇವೆಲ್ಲ ಯಾಕೆ ಅಷ್ಟೊಂದು ಅತಿಯಾಗಿದೆ ಅಂದರೆ ಅಂತ್ಯಕಾಲ ಬಂದಿದೆ ಅಂತ. ಅಂತ್ಯ ಆದಮೇಲೆ ಮತ್ತೆ ಆರಂಭ ಆಗುತ್ತೆ. ಅದಕ್ಕೆ ಸ್ವಸ್ತಿಕ್ ರಂಗೋಲಿಯನ್ನು ಸಹ ಹಾಕ್ತೀವಿ, ಅದು ಸಹ 4 ಯುಗಗಳ ಗುರ್ತು. ನೆಕ್ಸ್ಟ್ ಈ ಕಲಿಯುಗದ ನಂತರ ಸತ್ಯುಗದ ಆರಂಭ ಬರುತ್ತೆ. ಈ ಕಲಿಯುಗದ ದುರ್ಗುಣಗಳೆಲ್ಲ ಸಹ ದೂರ ಆಗಬೇಕು. ಅಜ್ಞಾನದ ರಾತ್ರಿಯನ್ನ ದೂರ ಮಾಡೋಕ್ಕೆ ಪರಮಾತ್ಮ ಸಹ ಈ ಅಂಧಕಾರದ ರಾತ್ರಿನಲ್ಲಿ ಬಂದು ಹಗಲಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಶಿವರಾತ್ರಿ ದಿವಸ ಉಪವಾಸ ವಿಶೇಷವಾಗಿರ್ತೀವಿ. ಉಪವಾಸ ಅಂದ್ರೆ ಪರಮಾತ್ಮ ಹೇಳ್ತಾರೆ, ಉಪ ಅಂದ್ರೆ ಪರಮಾತ್ಮನಿಗೆ ಹತ್ತಿರ, ವಾಸ ಅಂದ್ರೆ ನಿವಾಸ ಮಾಡಿ ಅಂತ. ಪರಮಾತ್ಮನಿಗೆ ಮನಸ್ಸಿನಿಂದ ಹತ್ತಿರ ಇರಿ. ಹಬ್ಬದ ದಿವಸ ಮಾತ್ರ ನಾವು ಶಿವನ ಪೂಜೆ ಮಾಡ್ತೀವಿ, ಮತ್ತೆ ಮರ್ತೋಗ್ಬಿಡ್ತೀವಿ ನೆಕ್ಸ್ಟ್ ಅಲ್ವಾ. ಆದ್ರೆ ಪರಮಾತ್ಮ ಹೇಳ್ತಾರೆ ನಿರಂತರ ನೆನಪನ್ನ, ಮನಸ್ಸಿನಲ್ಲಿ ಪರಮಾತ್ಮನ ನೆನಪನ್ನ ಮಾಡ್ತಾ ಇರಿ, ಆಗ ನಿಜವಾಗಿರುವಂತ ಉಪವಾಸ ಆಗತ್ತೆ. ಪರಮಾತ್ಮನಿಗೆ ಹತ್ತಿರ ಇರ್ತೀವಿ, ನಮ್ಮ ದುರ್ಗುಣಗಳೆಲ್ಲ ಸಹ ದೂರ ಆಗತ್ತೆ ಅಂತ. ಇದು ವಿಶೇಷವಾಗಿರುವಂತ ಶಿವರಾತ್ರಿಯ ಅರ್ಥ ಆಗಿದೆ. ಓಂ ಶಾಂತಿ.